ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸ್ಫೂರ್ತಿ ಶೆಟ್ಟಿ. ರಜೆ ಬಂತಂದ ತಕ್ಷಣ ನಮಗೆಲ್ಲರಿಗೂ ತಲೆಯಲ್ಲಿ ಬಗ್ಗೋದೊಂದೇ ಚೆನ್ನಾಗಿರುವಂಥ ಪ್ಲೇಸ್ ಹುಡುಕು ಎಲ್ಲರೂ ಚಂದ ಮಾಡಿ ಸುತ್ತಾಡಿ ಬರ್ಕಂತ. ಯಾರೆಲ್ಲ ಫಾಲ್ಸ್ ಕಡೆ ತಿರ್ಗಕ್ಕಂತ ಕಾಣ್ತಿದ್ರಿ, ಯಾರೆಲ್ಲ ಫಾಲ್ಸಿಗೆ ಹೋಯ್ಕಂತ ಯೋಚನೆ ಮಾಡ್ತಿದ್ರಿ, ಅವರಿಗೆಲ್ಲ ಇದೊಂದು ಸುಂದರ ಸ್ಥಳ ಅಂತಲೇ ಹೇಳಕ್ಕೆ. ಈ ಮೇ ತಿಂಗಳಲ್ಲಿ ಹೋದರೆ ಅಷ್ಟು ನೀರಿರುವುದಿಲ್ಲ, ಆದರೂ ಸೂಪರ್ ಇರುವಂಥ ಸ್ಥಳ. ಮಳೆಗಾಲದಲ್ಲಿ ಹೋದ್ರಂತೂ ಅದು ಹೇಳಿದ್ರಲ್ಲ ಸ್ವರ್ಗಕ್ಕೆ ಮೂರೆಗೇಣು ಅಂತ, ಅಷ್ಟು ಚೆಂದ ಇರುವಂಥ ಸ್ಥಳ. ನಾನಿವತ್ತು ಹೇಳಲಿಕ್ಕೆ ಹೊರಟಿರುವಂಥದ್ದು ಭೀಮೇಶ್ವರ ದೇವಸ್ಥಾನ. ಮತ್ತು ನಮಗೆ ಇಲ್ಲಿ ಭಟ್ರು ಎಲ್ಲ ವಿಷಯ ಹೇಳಿದ್ರು, ಪೂರ್ತಿ ವಿಡಿಯೋ ಇದರಲ್ಲಿ ಇದೆ. ವನವಾಸ ಮಾಡ್ತಾ ಇದ್ಯಾ ಆ ಕಾಲದಲ್ಲಿ ಆಗಿದ್ದು ಶಿವಲಿಂಗ ಭೀಮ ಪ್ರತಿಷ್ಠೆ ಮಾಡಿದ್ರು, ಕೇಳ್ತಾ ಇಲ್ಲ. ಭೀಮ ಪ್ರತಿಷ್ಠೆ ಮಾಡಿದ್ಮೇಲೆ ನೀರಿಲ್ಲ ಹೇಳಿ ಅರ್ಜುನ ಬಾಣ ಹೊಡೆದು ನೀರು ತಾಗ ಬಂದ. ಅದು ಅದೇ ನೀರು ಬರ್ತಾ ಇದೆ ಈಗ. ಹಾಗಾಗಿ ಇದಕ್ಕೆ ಸರಳ ಹೊಳೆ ಭೀಮಲಿಂಗೇಶ್ವರ ಶ್ರೀ ಕ್ಷೇತ್ರ ಭೀಮೇಶ್ವರ ಹೆಸರು ಬಂದಿದೆ ಇದಕ್ಕೆ. ಹೌದು. ಇದು ಎಷ್ಟು ವರ್ಷದ ಅಂದ್ರೆ ಬರೀ ಕಲ್ಲಿಂದನೇ ಇತ್ತಲ್ಲ? ಕಲ್ಲಿಂದ ಸಾಮಾನ್ಯ ಮಹಾಭಾರತ ಕಾಲ, ಮಹಾಭಾರತ ಯುದ್ಧ ಎಷ್ಟು ವರ್ಷ ಆಯ್ತು? ಒಂದು 5,000 ವರ್ಷ ಇತ್ತು. ಬಾಬ್ರಾ ಯುಗದ್ದು ಹೌದು, ಈ ಯುಗದ್ದಲ್ಲ ಅದು. ಇಲ್ಲಿ ಡೈಲಿ ಪೂಜೆ ನಡೆಯುತ್ತಾ? ಡೈಲಿ ಪೂಜೆ. ನಾನೇ ಪ್ರಧಾನ ಅರ್ಚಕರು. ನಿಮ್ಮ ಹೆಸರು? ನಿಮ್ಮ ಹೆಸರು ಅರ್ಚಕ್ರೆ? ಗಣಪತಿ ಭಟ್ರು ಅಂತ. ಗಣಪತಿ ಭಟ್ರು. ನಿಮ್ಮ ಮನೆ ಇಲ್ಲೇ ಇರೋದಾ? ನಮ್ಮ ಇಲ್ಲೇ ಸಭಾಭವನ ಕೆಳಗಡೆಗೆ. ಹತ್ತು ಅಲ್ಲೇ ಸಿಕ್ಕದು? ಸಾರಿಗೆ ಇದೆಂತದ್ದು ಅರ್ಚಕ್ರೆ? ಆ ಕಾಲದ್ದು ರುಬ್ಬಕಲ್ಲು, ಕಂಡಲ ಕಾಲದ್ದು ರುಬ್ಬಕಲ್ಲು. ಅದು ಈಗ ಎಂತಕ್ಕಾದ್ರೂ ನಿಮ್ಗೆ ಉಪಯೋಗ ಬರ್ತಾ ಅಥವಾ ಹಾಗೆ ಇತ್ತು ಅಷ್ಟೇ? ಅದು ನೆಲ ತುಂಬಲ್ಲ ಆಗ್ತದೆ ಯಾರು ಅಂದ್ರೆ ಎತ್ತುಗಾತಿಲ್ಲ? ಸಣ್ಣ ಕಲ್ಲು ಅದಂತಲ್ಲ, ಈ ನಿಸರ್ಗದಲ್ಲೇ ಇದನ್ನು ಹುಡುಗದ್ದು ಎತ್ತಲ ಆಗ್ತದೆ. ಅಷ್ಟು ವರ್ಷದಿಂದ ಇದು ಇಲ್ಲೇ ಇತ್ತು. ಭೀಮ ಇದ್ರೊಳಗೆ ಸಾಂಬಾರ ಬಿಸಿದ್ದು ಭೀಮ, ಅದ್ರ ಗುಂಡಿಯಲ್ಲಿತ್ತು ಅದೇ. ಇದಲ್ಲ. ಇಲ್ಲಿ ಏನಾದ್ರೂ ಹಬ್ಬ ಅಂದ್ರೆ ವಿಶೇಷ ಅಂದ್ರೆ ವರ್ಷಕ್ಕೊಂದು ಶಿವರಾತ್ರಿ ಹಬ್ಬ ಬರ್ತು, ಗೊತ್ತಿದ್ದ? ಶಿವರಾತ್ರಿ ಮಾರ್ಚ್ ತಿಂಗಳಲ್ಲಿ ಬರ್ತು, ಫೆಬ್ರವರಿ ಮಾರ್ಚಲ್ಲಿ ಬರ್ತು. ಆ ಶಿವರಾತ್ರಿಯಲ್ಲಿ 5 ದಿನ ಫುಲ್ ಜಾತ್ರೆ. ಅಂದ್ರೆ ಶಿವರಾತ್ರಿ ಹಿಂದೆ 2 ದಿವಸ, ಮುಂದೆ 2 ದಿವಸ, ಮಧ್ಯ ಶಿವರಾತ್ರಿ. ಟೋಟಲ್ 5 ದಿನ. 5 ದಿನ ಫುಲ್ ಜಾತ್ರೆ. 11 ದಿನ 3,000-4,000 ಜನ ಆಗ್ತಾರೆ. ಪ್ರತಿ ಎಲ್ಲೆಲ್ಲಿಂದಲೂ ಬರ್ತಾರಲ್ಲ? ಎಲ್ಲೆಲ್ಲಿಂದೆಲ್ಲ ಬರ್ತಾರೆ? ಇಡೀ ಕರ್ನಾಟಕದಿಂದೆಲ್ಲ ಬರ್ತಾರೆ, ವಿದೇಶದಲ್ಲೂ ಬರ್ತಾರೆ, ಮಹಾರಾಷ್ಟ್ರ ಆ ಕಡೆ ಎಲ್ಲ ಬರ್ತಾರೆ, ಅಮೆರಿಕ, ತುಂಬಾ ವಿಶಿಷ್ಟವಾದಂತ ಪ್ಲೇಸ್. ಫಾರಿನ್, ಬ್ರಿಟನ್, ಅವರಿಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇಲ್ಲಿದೇನಾದ್ರೂ ನಮ್ಗೆ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ವಿಶೇಷ ಆಗ್ತದೆ. ಪ್ರತಿ ಅಮಾವಾಸ್ಯೆಗೆ ಅಂದ್ರೆ ಇಲ್ಲಿ ಬೇಸಿಗೆಲ್ಲಾದ್ರೆ ಹೋಮ ಹವನ, ರುದ್ರ ಹೋಮ ಹವನ ಎಲ್ಲ ಆಗ್ತದೆ. ಆಮೇಲೆ ಇಲ್ಲಿ ವಿಶೇಷ ಅಗ್ನಿಶೇಖ ಅಲಂಕಾರ. ಆಮೇಲೆ ಕೆಳಗೆ ಸಭಾಭವನದಲ್ಲಿ ಅನ್ನದಾನ ಪ್ರತಿ ಅಮಾವಾಸ್ಯೆಗೂ. ಹೌದು ಹೌದು. ಆದ್ರೆ ಮಳೆಗಾಲದಲ್ಲಿ ಹೋಮ ಹವನ ಒಂದು ಇರ್ತಿಲ್ಲ, ಯಾಕಂದ್ರೆ ಹೋಗಿ ಮಾಡೋದ್ರಲ್ಲಿ ತೊಂದರೆ ತೊಡಕು ಆಗ್ತದೆ ಹೇಳಿ ಹೋಮ ಒಂದು ಇರ್ತಿಲ್ಲ. ಬಿಟ್ರೆ ಬಾಕಿ ವಿಶೇಷ ಅಭಿಷೇಕ ಅಲಂಕಾರ ಅನ್ನದಾನ ಎಲ್ಲ ನಡೀತದೆ, ಮಳೆಗಾಲದಲ್ಲೂ ನಡೀತದೆ. ಬಟ್ ಅಲ್ಲಿ ಒಂದು ಇದು ಹಾಕಿದ್ರಲ್ಲ, ಅದು ಯಾವ್ದು ಅಲ್ಲೊಂದು ಕಲ್ಲು ತರ ಇತ್ತಲ್ಲ ಇಲ್ಲಿ? ಅಂದ್ರೆ ಇಲ್ಲಿ ನಂದಿ ಎಲ್ಲ ಇತ್ತಲ್ಲ, ಇದ್ರದ್ದು ವಿಶೇಷತೆ ಅಂತ. ಇದು ಈ ಕಲ್ಲಿದು ಇದು ಇಲ್ಲೆಲ್ಲ ಹೂವ ಹಾಕಿದ್ರಲ್ಲ? ಅಲ್ಲ ಅದೆಲ್ಲ ಇಲ್ಲಿ ದೇವ್ರಿಗೆ ಏರ್ಸಿದ ಹೂವ ಇಲ್ಲಿ ಬಿಸಾಕಿದ್ದೆ ಅಷ್ಟೇ. ನಿನ್ನೆ ಏರ್ಸಿದ ಹೂವು, ಇವತ್ತು ಏರ್ಸಿದ ಹೂವ ನಾನು ಪೂಜೆ ಮುಂದಾಗ ತೆಗೆದು ಎಲ್ಲ ಬಿಸಾಕ್ತೀವಿ ಅಷ್ಟೇ. ಎಲ್ಲಿಂದ ತರ್ತೀರಾ ಸರ್? ಹೂವು ಎಲ್ಲಿಂದ ತರೋದು? ಹೂವು ನಮ್ಮಲ್ಲೇ ಅದು, ಊರಿಂದನೇ ತರೋದು? ಅಲ್ಲ ಇಲ್ಲಿ ನಮ್ಮ ಹೆಸರಿಗೆ ಅದ. ಇದೇನಾ? ಹೌದು ಹೌದು. ಅದು ದೀಪಸ್ತಂಭ ಅಲ್ಲ? ಅಲ್ಲಿ ಅಲ್ಲ ಅದು ಧ್ವಜಕಂಬ ಅದು. ಧ್ವಜಕಂಬ. ನಾನು ಸಣ್ಣ ನಂದಿ ಕುಂದಿದ್ದಾನೆ. ಅಲ್ಲ ನಮಗೆ ಮ್ಯಾಲಿಂದ ಬರ್ತದೆ. ನೋಡಿ ವೀಕ್ಷಕರಿ, ಮಳೆ ಹೇಗಾಯ್ತು ಹಾಗೆ ನೀರು. ಇವಾಗಲೂ ಜಾಸ್ತಿ ಆದ್ರೆ ಎಲ್ಲ ಬರುತ್ತೆ. ಹೌದು ಆ ಟೈಮಲ್ಲಿ ಬರುತ್ತೆ. ಈ ಸತಿ ಒಂದು 2 ವಾರ ಇದು ಭಟ್ರೆ ಇಲ್ಲಿ ಒಳಗಡೆ ದುರ್ಗಾ ಪರಮೇಶ್ವರಿ ಮತ್ತೆ ಮಹಾಗಣಪತಿ ದೇವರು ಮತ್ತೆ ಭೀಮೇಶ್ವರ ದೇವರ ಶಿವ 3 ದೇವರು. ನಂದಿ ಅಲ್ವಾ? ಗಣೇಶ ಈ ಕಡೆ ಇಲ್ಲ. ಹಾ 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 ಹಾ
ಇಲ್ಲ ನಲ್ಲಿ ಎತ್ತಲು ಮಾಡಿದ್ದಾರೆ, ಬಳೆ ಎಲ್ಲ ಇದೆ. ಇದು ಯಾವಾಗೆಲ್ಲ ನಡೆಯುವಂಥದ್ದು ಅಂದ್ರೆ ಇದು ರಂಗಪೂಜೆ ಇದ್ರೆ ಮಾತ್ರವ, ರಂಗಪೂಜೆ ಹೇಳಿ ಮಾಡ್ತಾರೆ. ಅವಾಗ ಮಾತ್ರ. ಹೌದು, ರಂಗಪೂಜೆ. ಇದಿಷ್ಟು ದೇವಸ್ಥಾನದ ಮಹಿಮೆ. ತುಂಬ ಚಂದ ಮಾಡಿ ಹೇಳಿದ್ರು ಅರ್ಚಕರು. ತುಂಬ ಖುಷಿ ಆಯಿತು ಮಾತ್ರ. ಯಾರಿಗೆ